ಸ್ನಾನದ ಕೋಣೆ ವಾಸ್ತು, ಮನೆಯ ಸುಖ, ಆರೋಗ್ಯ ಮತ್ತು ಸಮೃದ್ಧಿಯ ರಹಸ್ಯ. ಸ್ನಾನದ ಕೋಣೆಯ ಮಹತ್ವ ಮತ್ತು ವಾಸ್ತು ಮೂಲತತ್ವ ಈಗ ನಿಮ್ಮ ಮುಂದೆ. ಖಂಡಿತ ನೀವು ಇದನ್ನು ತಿಳಿಯಲೇಬೇಕು. ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಪ್ರತಿಯೊಬ್ಬರ ಮನೆಯಲ್ಲಿರುವ ಅತ್ಯಂತ ಪ್ರಮುಖವಾದ ಆದರೆ ಬಹಳಷ್ಟು ಜನರು ಕಡೆಗಣಿಸುವ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಅದು ಸ್ನಾನದ ಕೋಣೆ ಅಥವಾ ಬಾತ್ರೂಮ್ ವಾಸ್ತು. ಸಾಮಾನ್ಯವಾಗಿ ನೀವು ನೋಡಿರುತ್ತೀರಿ ಅಥವಾ ಕೇಳಿರುತ್ತೀರಿ, ಅನೇಕರು ಹೊಸ ಮನೆ ಕಟ್ಟುವಾಗ ಮುಖ್ಯ ಬಾಗಿಲು ಯಾವ ದಿಕ್ಕಿನಲ್ಲಿ ಇರಬೇಕು, ಅಡುಗೆ ಮನೆ ಎಲ್ಲಿ ಇರಬೇಕು, ಪೂಜಾ ಕೋಣೆ ಯಾವ ಮೂಲೆಯಲ್ಲಿ ಇರಬೇಕು, ಮಲಗುವ ಕೋಣೆ ಯಾವ ದಿಕ್ಕಿನಲ್ಲಿ ಇರಬೇಕು ಎಂಬುದರ ಬಗ್ಗೆ ಬಹಳ ಗಮನ ಕೊಡುತ್ತಾರೆ. ಆದರೆ ಸ್ನಾನದ ಕೋಣೆ ವಿಷಯ ಬಂದಾಗ ಎಲ್ಲಿ ಜಾಗ ಸಿಕ್ಕಿದರೂ ಸಾಕು ಎಂಬ ಮನೋಭಾವ ಇರುತ್ತದೆ. ಇದೇ ಕಾರಣದಿಂದ ಅನೇಕ ಮನೆಗಳಲ್ಲಿ ವಾಸ್ತು ದೃಷ್ಟಿಯಿಂದ ಕೆಲವು ಅಸಮತೋಲನಗಳು ಉಂಟಾಗುತ್ತವೆ ಎಂದು ಪರಂಪರಾಗತ ವಾಸ್ತುಶಾಸ್ತ್ರ ಹೇಳುತ್ತದೆ. ವಾಸ್ತುಶಾಸ್ತ್ರವು ಕೇವಲ ಗೋಡೆಗಳು ಮತ್ತು ಕೊಠಡಿಗಳ ವ್ಯವಸ್ಥೆಯಲ್ಲ, ಅದು ಪ್ರಕೃತಿ, ಪಂಚಭೂತಗಳು, ಸೂರ್ಯನ ಬೆಳಕು, ಗಾಳಿಯ ಹರಿವು, ನೀರಿನ ಚಲನೆ ಮತ್ತು ಮಾನವನ ಜೀವನ ಶೈಲಿಯ ನಡುವೆ ಸಮತೋಲನವನ್ನು ನಿರ್ಮಿಸುವ ಒಂದು ಪ್ರಾಚೀನ ಭಾರತೀಯ ಜ್ಞಾನ ಪರಂಪರೆ. ಆದ್ದರಿಂದ ಮನೆಯ ಪ್ರತಿಯೊಂದು ಸ್ಥಳಕ್ಕೂ ಅದರದೇ ಆದ ಪಾತ್ರವಿದೆ. ಸ್ನಾನದ ಕೋಣೆಯೂ ಇದಕ್ಕೆ ಹೊರತಾಗಿಲ್ಲ. ಸ್ನಾನದ ಕೋಣೆ ಎಂದರೆ ಕೇವಲ ಸ್ನಾನ ಮಾಡುವ ಸ್ಥಳವಲ್ಲ, ಇದು ದೇಹದ ಮಲಿನತೆ ತೊಳೆದುಹೋಗುವ ಸ್ಥಳ, ಮನೆಯ ಬಳಕೆಯ ನೀರು ಹೊರಹೋಗುವ ಸ್ಥಳ, ತೇವಾಂಶ ಹೆಚ್ಚಾಗಿ ಇರುವ ಸ್ಥಳ. ಆದ್ದರಿಂದ ಈ ಜಾಗದ ದಿಕ್ಕು, ಸ್ವಚ್ಛತೆ ಮತ್ತು ವಿನ್ಯಾಸವು ಆರೋಗ್ಯ ಮತ್ತು ಆರಾಮದ ದೃಷ್ಟಿಯಿಂದಲೂ ಬಹಳ ಮುಖ್ಯ. ಪರಂಪರಾಗತ ವಾಸ್ತು ನಂಬಿಕೆಯ ಪ್ರಕಾರ ಮನೆಯೊಳಗೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳ ಸಮತೋಲನವಿದೆ. ಶುದ್ಧತೆ, ಬೆಳಕು ಮತ್ತು ಗಾಳಿಯುಳ್ಳ ಸ್ಥಳಗಳು ಉತ್ತಮ ವಾತಾವರಣವನ್ನು ನಿರ್ಮಿಸುತ್ತವೆ. ಆದರೆ ತೇವಾಂಶ, ದುರ್ವಾಸನೆ ಮತ್ತು ಅಸ್ವಚ್ಛತೆ ಹೆಚ್ಚಿರುವ ಸ್ಥಳಗಳನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಮನೆಯ ಒಟ್ಟಾರೆ ಪರಿಸರದ ಮೇಲೆ ಅದರ ಪರಿಣಾಮ ಕಾಣಿಸಬಹುದು ಎಂದು ಹೇಳಲಾಗುತ್ತದೆ. ನಾವು ದಿನವನ್ನು ಹೇಗೆ ಪ್ರಾರಂಭಿಸುತ್ತೇವೆ? ಬೆಳಿಗ್ಗೆ ಎದ್ದ ನಂತರ ಹೆಚ್ಚಿನವರು ಮೊದಲು ಹೋಗುವ ಸ್ಥಳ ಸ್ನಾನದ ಕೋಣೆ. ದೇಹವನ್ನು ಸ್ವಚ್ಛಗೊಳಿಸುವುದರ ಜೊತೆಗೆ ಮನಸ್ಸನ್ನು ಹೊಸ ಚೈತನ್ಯದಿಂದ ತುಂಬಿಸುವ ಸ್ಥಳವೇ ಇದು. ಆದ್ದರಿಂದ ಈ ಜಾಗವು ಸ್ವಚ್ಛ, ಸುರಕ್ಷಿತ ಮತ್ತು ಉತ್ತಮ ಗಾಳಿ ಬೆಳಕಿನಿಂದ ಕೂಡಿರಬೇಕು. ಭಾರತೀಯ ವಾಸ್ತುಶಾಸ್ತ್ರದಲ್ಲಿ ಪಂಚಭೂತಗಳಿಗೆ ಅತ್ಯಂತ ಮಹತ್ವವಿದೆ. ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಎಂಬ 5 ತತ್ವಗಳ ಸಮತೋಲನವೇ ಆರೋಗ್ಯಕರ ಜೀವನಕ್ಕೆ ಆಧಾರ ಎಂದು ಹೇಳಲಾಗಿದೆ. ಸ್ನಾನದ ಕೋಣೆ ಮುಖ್ಯವಾಗಿ ಜಲ ತತ್ವಕ್ಕೆ ಸಂಬಂಧಿಸಿದೆ. ನೀರು ಜೀವದ ಮೂಲವಾದರೂ ಅದು ತಪ್ಪಾದ ಸ್ಥಳದಲ್ಲಿ ನಿಂತುಕೊಂಡರೆ ತೇವಾಂಶ, ದುರ್ವಾಸನೆ ಮತ್ತು ಅಸ್ವಸ್ಥ ವಾತಾವರಣವನ್ನು ಉಂಟುಮಾಡಬಹುದು. ಇದೇ ಕಾರಣಕ್ಕೆ ವಾಸ್ತುಶಾಸ್ತ್ರವು ನೀರಿನ ಸ್ಥಳದ ಬಗ್ಗೆ ವಿಶೇಷ ಗಮನ ಹರಿಸಿದೆ. ಸ್ನೇಹಿತರೆ, ಕೆಲವರು ಕೇಳುತ್ತಾರೆ, ಒಂದು ಬಾತ್ರೂಮ್ನಿಂದಲೇ ಮನೆಯ ಸಮಸ್ಯೆಗಳು ಬರಬಹುದೇ? ಈ ಪ್ರಶ್ನೆಗೆ ಸಮತೋಲನದ ಉತ್ತರ ಅಗತ್ಯ. ವಾಸ್ತುಶಾಸ್ತ್ರವು ಕೆಲವು ಪರಿಣಾಮಗಳ ಬಗ್ಗೆ ಹೇಳುತ್ತದೆ, ಆದರೆ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಕಾರಣ ವಾಸ್ತು ಎಂದು ಹೇಳುವುದು ಸರಿಯಲ್ಲ. ಆರೋಗ್ಯ, ಆರ್ಥಿಕ ಪರಿಸ್ಥಿತಿ, ಕುಟುಂಬದ ಸಂಬಂಧಗಳು, ಜೀವನ ಶೈಲಿ ಮತ್ತು ವೈಯಕ್ತಿಕ ನಿರ್ಧಾರಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಆದ್ದರಿಂದ ವಾಸ್ತುವನ್ನು ಒಂದು ಮಾರ್ಗದರ್ಶನವಾಗಿ ನೋಡಬೇಕು. ಇದೀಗ ಪ್ರಶ್ನೆ, ಸ್ನಾನದ ಕೋಣೆಗೆ ಯಾವ ದಿಕ್ಕು ಉತ್ತಮ? ಪರಂಪರಾಗತ ವಾಸ್ತು ಪ್ರಕಾರ ವಾಯವ್ಯ ದಿಕ್ಕು ಸ್ನಾನದ ಕೋಣೆಗೆ ಅತ್ಯುತ್ತಮ ಎಂದು ಪರಿಗಣಿಸಲಾಗಿದೆ. ಈ ದಿಕ್ಕು ವಾಯು ತತ್ವದೊಂದಿಗೆ ಸಂಬಂಧಿಸಿದೆ. ಗಾಳಿಯ ಚಲನೆ, ತೇವಾಂಶದ ನಿಯಂತ್ರಣ ಮತ್ತು ವಾತಾಯನದ ದೃಷ್ಟಿಯಿಂದಲೂ ಈ ದಿಕ್ಕು ಅನುಕೂಲಕರವೆಂದು ಹೇಳಲಾಗುತ್ತದೆ. ಅದರ ನಂತರ ಪಶ್ಚಿಮ ದಿಕ್ಕನ್ನು ಉತ್ತಮ ಆಯ್ಕೆಯಾಗಿ ಪರಿಗಣಿಸಲಾಗುತ್ತದೆ. ಕೆಲವು ಮನೆಗಳ ವಿನ್ಯಾಸದಲ್ಲಿ ಪೂರ್ವ ದಿಕ್ಕಿನ ಸ್ನಾನದ ಕೋಣೆಯೂ ಅನುಕೂಲಕರವಾಗಿರಬಹುದು, ವಿಶೇಷವಾಗಿ ಬೆಳಗಿನ ಬೆಳಕು ಮತ್ತು ಉತ್ತಮ ಗಾಳಿಯ ಹರಿವು ದೊರೆಯುವಂತೆ ನಿರ್ಮಿಸಿದ್ದರೆ. ಇದರ ವಿರುದ್ಧವಾಗಿ ಈಶಾನ್ಯ ಭಾಗವನ್ನು ವಾಸ್ತುಶಾಸ್ತ್ರದಲ್ಲಿ ಅತ್ಯಂತ ಪವಿತ್ರ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ಈ ಭಾಗವನ್ನು ಪೂಜಾ ಸ್ಥಳ, ಧ್ಯಾನ ಅಥವಾ ಶುದ್ಧತೆಯ ಸಂಕೇತವಾಗಿ ನೋಡಲಾಗುತ್ತದೆ. ಆದ್ದರಿಂದ ಈ ಭಾಗದಲ್ಲಿ ಶೌಚಾಲಯ ಅಥವಾ ಸ್ನಾನದ ಕೋಣೆ ನಿರ್ಮಿಸುವುದನ್ನು ವಾಸ್ತು ಪರಂಪರೆ ಸಾಮಾನ್ಯವಾಗಿ ಶಿಫಾರಸು ಮಾಡುವುದಿಲ್ಲ. ಅದೇ ರೀತಿ ನೈಋತ್ಯ ಭಾಗವನ್ನು ಮನೆಯ ಸ್ಥಿರತೆಯ ಭಾಗವೆಂದು ಪರಿಗಣಿಸಲಾಗುತ್ತದೆ. ಈ ಸ್ಥಳದಲ್ಲಿ ಸ್ನಾನದ ಕೋಣೆ ಇದ್ದರೆ ಕುಟುಂಬದ ಸ್ಥಿರತೆಯ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಪರಂಪರಾಗತ ವಾಸ್ತು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನೆನಪಿಡಿ. ಇಂದಿನ ಕಾಲದಲ್ಲಿ ಅನೇಕ ಅಪಾರ್ಟ್ಮೆಂಟ್ಗಳು ಮತ್ತು ಫ್ಲಾಟ್ಗಳಲ್ಲಿ ಎಲ್ಲರೂ ತಮ್ಮ ಇಷ್ಟದಂತೆ ಬಾತ್ರೂಮ್ನ ಸ್ಥಳವನ್ನು ಆಯ್ಕೆ ಮಾಡಲು ಸಾಧ್ಯವಿಲ್ಲ. ಅಂತಹ ಸಂದರ್ಭಗಳಲ್ಲಿ ಆತಂಕಪಡುವ ಅಗತ್ಯವಿಲ್ಲ. ಉತ್ತಮ ಸ್ವಚ್ಛತೆ, ಗಾಳಿಯ ವ್ಯವಸ್ಥೆ, ನೀರಿನ ಸರಿಯಾದ ಹರಿವು ಮತ್ತು ಸುರಕ್ಷತಾ ಕ್ರಮಗಳು ಅತ್ಯಂತ ಮುಖ್ಯ. ವಾಸ್ತು ಸಲಹೆಗಳನ್ನು ಸಾಧ್ಯವಾದಷ್ಟೂ ಅನುಸರಿಸಬಹುದು.
ಮುಂದಿನ ಭಾಗದಲ್ಲಿ ಸ್ನಾನದ ಕೋಣೆಯ ಒಳವಿನ್ಯಾಸ, ಬಾಗಿಲು ಯಾವ ದಿಕ್ಕಿನಲ್ಲಿ ಇರಬೇಕು, ಕಿಟಕಿಯಲ್ಲಿರಬೇಕು, ಶವರ್, ಗೀಸರ್, ಕನ್ನಡಿ, ವಾಶ್ಬೇಸಿನ್, ಕಮೋಡ್, ಡ್ರೈನೇಜ್, ಟೈಲ್ಸ್, ಬಣ್ಣಗಳು ಮತ್ತು ಸಾಮಾನ್ಯವಾಗಿ ಜನರು ಮಾಡುವ ದೊಡ್ಡ ತಪ್ಪುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಸ್ನಾನದ ಕೋಣೆ ಯಾವ ದಿಕ್ಕಿನಲ್ಲಿ ಇದ್ದರೆ ಪರಂಪರಾಗತ ವಾಸ್ತುಶಾಸ್ತ್ರದಲ್ಲಿ ಯಾವ ರೀತಿಯ ಪರಿಣಾಮಗಳನ್ನು ಹೇಳಲಾಗಿದೆ ಎಂಬುದನ್ನು ವಿವರವಾಗಿ ತಿಳಿದುಕೊಂಡೆವು. ಈಗ ಮತ್ತೊಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡೋಣ. ಅನೇಕರು ಸರಿಯಾದ ದಿಕ್ಕಿನಲ್ಲಿ ಸ್ನಾನದ ಕೋಣೆಯನ್ನು ನಿರ್ಮಿಸುತ್ತಾರೆ. ಆದರೆ ಅದರ ಒಳಗಿನ ವಿನ್ಯಾಸವನ್ನು ಸರಿಯಾಗಿ ಮಾಡದ ಕಾರಣ ಅನೇಕ ತೊಂದರೆಗಳನ್ನು ಎದುರಿಸುತ್ತಾರೆ. ಆದ್ದರಿಂದ ಸ್ನಾನದ ಕೋಣೆಯ ಒಳ ವಿನ್ಯಾಸವು ದಿಕ್ಕಿನಷ್ಟೇ ಮಹತ್ವದ್ದಾಗಿದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಮೊದಲಿಗೆ ಸ್ನಾನದ ಕೋಣೆಯ ಬಾಗಿಲಿನ ಬಗ್ಗೆ ತಿಳಿದುಕೊಳ್ಳೋಣ. ಬಾಗಿಲು ಯಾವಾಗಲೂ ಬಲಿಷ್ಠವಾಗಿರಬೇಕು ಮತ್ತು ಸುಲಭವಾಗಿ ತೆರೆಯುವಂತಿರಬೇಕು. ಬಾಗಿಲು ಸದಾ ಕಿರಿಕಿರಿ ಶಬ್ದ ಮಾಡುತ್ತಿದ್ದರೆ ಅಥವಾ ಸರಿಯಾಗಿ ಮುಚ್ಚದಿದ್ದರೆ ಅದನ್ನು ತಕ್ಷಣ ಸರಿಪಡಿಸಬೇಕು. ವಾಸ್ತು ದೃಷ್ಟಿಯಿಂದ ಮಾತ್ರವಲ್ಲ, ಸುರಕ್ಷತೆಯ ದೃಷ್ಟಿಯಿಂದಲೂ ಇದು ಬಹಳ ಮುಖ್ಯ. ಬಾಗಿಲು ಸಾಧ್ಯವಾದರೆ ಪೂರ್ವ ಅಥವಾ ಉತ್ತರದತ್ತ ತೆರೆಯುವಂತೆ ವಿನ್ಯಾಸಗೊಳಿಸಿದರೆ ಉತ್ತಮ ಎಂದು ಕೆಲವರು ಹೇಳುತ್ತಾರೆ. ಆದರೆ ಮನೆಯ ವಿನ್ಯಾಸಕ್ಕೆ ಅನುಗುಣವಾಗಿ ಸುರಕ್ಷತೆ ಮತ್ತು ಅನುಕೂಲತೆ ಮೊದಲ ಆದ್ಯತೆಯಾಗಿರಬೇಕು. ಮತ್ತೊಂದು ಪ್ರಮುಖ ವಿಷಯವೆಂದರೆ ಸ್ನಾನದ ಕೋಣೆಯ ಬಾಗಿಲು ನೇರವಾಗಿ ಪೂಜಾ ಕೋಣೆ ಅಥವಾ ಅಡುಗೆ ಮನೆಯ ಎದುರಿಗೆ ಇರದಂತೆ ನೋಡಿಕೊಳ್ಳುವುದು ಉತ್ತಮ. ಈಗ ಕಿಟಕಿ ಮತ್ತು ಗಾಳಿಯ ವ್ಯವಸ್ಥೆ ಬಗ್ಗೆ ತಿಳಿಯೋಣ. ಸ್ನಾನದ ಕೋಣೆಯಲ್ಲಿ ಯಾವಾಗಲೂ ಉತ್ತಮ ಗಾಳಿ ಹರಿಯಬೇಕು. ಗಾಳಿ ಸರಿಯಾಗಿ ಹರಿಯದಿದ್ದರೆ ತೇವಾಂಶ ಹೆಚ್ಚಾಗುತ್ತದೆ. ತೇವಾಂಶದಿಂದ ಫಂಗಸ್, ದುರ್ವಾಸನೆ ಮತ್ತು ಬ್ಯಾಕ್ಟೀರಿಯಾಗಳು ಬೆಳೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಆದ್ದರಿಂದ ಉತ್ತರ ಅಥವಾ ಪೂರ್ವ ಭಾಗದಲ್ಲಿ ಕಿಟಕಿ ಇದ್ದರೆ ಉತ್ತಮವೆಂದು ವಾಸ್ತು ಹೇಳುತ್ತದೆ. ಇಂದಿನ ಮನೆಗಳಲ್ಲಿ ಕಿಟಕಿಗೆ ಅವಕಾಶ ಇಲ್ಲದಿದ್ದರೆ ಉತ್ತಮ ಗುಣಮಟ್ಟದ ಎಕ್ಸಾಸ್ಟ್ ಫ್ಯಾನ್ ಅಳವಡಿಸುವುದು ಅತ್ಯಗತ್ಯ. ಇದು ವಾಸ್ತುಗಿಂತಲೂ ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯವಾದ ಅಂಶವಾಗಿದೆ. ಇದೀಗ ನೆಲದ ಇಳಿಜಾರು ಮತ್ತು ನೀರಿನ ಹರಿವು ಬಗ್ಗೆ ತಿಳಿದುಕೊಳ್ಳೋಣ. ಸ್ನಾನದ ಕೋಣೆಯಲ್ಲಿ ಬಳಸಿದ ನೀರು ಎಂದಿಗೂ ನಿಂತುಕೊಳ್ಳಬಾರದು. ನೀರು ನಿಂತರೆ ತೇವಾಂಶ, ದುರ್ವಾಸನೆ, ಸೊಳ್ಳೆಗಳ ಉತ್ಪತ್ತಿ ಮತ್ತು ಜಾರಿ ಬೀಳುವ ಅಪಾಯ ಹೆಚ್ಚಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ನೆಲದ ಇಳಿಜಾರು ಉತ್ತರ ಅಥವಾ ಪೂರ್ವದ ಕಡೆ ಇದ್ದರೆ ನೀರು ಸುಲಭವಾಗಿ ಹೊರಹೋಗುತ್ತದೆ ಎಂದು ಹೇಳಲಾಗಿದೆ. ಪ್ರಾಯೋಗಿಕವಾಗಿಯೂ ಸರಿಯಾದ ಡ್ರೈನೇಜ್ ವ್ಯವಸ್ಥೆ ಆರೋಗ್ಯಕರ ಮನೆಗೆ ಅತ್ಯಗತ್ಯ. ಇದೀಗ ಶವರ್ ಮತ್ತು ನೀರಿನ ಟ್ಯಾಪ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ವಾಸ್ತು ಪ್ರಕಾರ ಶವರ್ ಅಥವಾ ನೀರಿನ ಟ್ಯಾಪ್ಗಳನ್ನು ಉತ್ತರ, ಪೂರ್ವ ಅಥವಾ ಈಶಾನ್ಯ ಭಾಗದಲ್ಲಿ ಅಳವಡಿಸುವುದು ಅನುಕೂಲಕರವೆಂದು ಹೇಳಲಾಗುತ್ತದೆ. ಇದರಿಂದ ನೀರಿನ ಬಳಕೆ ಸಹಜವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಆದರೆ ಆಧುನಿಕ ಮನೆಗಳಲ್ಲಿ ಮುಖ್ಯವಾದುದು ಪೈಪ್ಗಳಲ್ಲಿ ಸೋರಿಕೆ ಇರದಿರುವುದು. ಒಂದು ಹನಿ ನೀರು ನಿರಂತರವಾಗಿ ಸೋರಿದರೆ ಅದು ನೀರಿನ ವ್ಯರ್ಥ, ಹೆಚ್ಚಿನ ಬಿಲ್ ಮತ್ತು ತೇವಾಂಶಕ್ಕೆ ಕಾರಣವಾಗುತ್ತದೆ. ಇದೀಗ ಗೀಸರ್ ಬಗ್ಗೆ ತಿಳಿದುಕೊಳ್ಳೋಣ. ಗೀಸರ್ ಅಗ್ನಿ ಮತ್ತು ವಿದ್ಯುತ್ಗೆ ಸಂಬಂಧಿಸಿದ ಸಾಧನ. ಆದ್ದರಿಂದ ವಾಸ್ತು ಪ್ರಕಾರ ಆಗ್ನೇಯ ಭಾಗದಲ್ಲಿ ಅಳವಡಿಸುವುದು ಉತ್ತಮ ಎಂದು ಹೇಳಲಾಗಿದೆ. ಜೊತೆಗೆ ಗೀಸರ್ನ ವಿದ್ಯುತ್ ಸಂಪರ್ಕ ಸುರಕ್ಷಿತವಾಗಿರಬೇಕು. ತೇವಾಂಶ ಇರುವ ಸ್ಥಳದಲ್ಲಿ ಸರಿಯಾದ ಅರ್ಥಿಂಗ್ ಮತ್ತು ಸುರಕ್ಷತಾ ಸ್ವಿಚ್ ಇಲ್ಲದಿದ್ದರೆ ವಿದ್ಯುತ್ ಅಪಾಯ ಉಂಟಾಗಬಹುದು. ಆದ್ದರಿಂದ ಈ ವಿಷಯದಲ್ಲಿ ಯಾವುದೇ ನಿರ್ಲಕ್ಷ್ಯ ಮಾಡಬಾರದು. ಇದೀಗ ಕನ್ನಡಿಯ ಬಗ್ಗೆ ತಿಳಿಯೋಣ. ಕನ್ನಡಿ ಕೇವಲ ಮುಖ ನೋಡಲು ಮಾತ್ರವಲ್ಲ, ಬೆಳಕನ್ನು ಪ್ರತಿಫಲಿಸಿ ಸ್ನಾನದ ಕೋಣೆಯನ್ನು ವಿಶಾಲವಾಗಿ ಕಾಣುವಂತೆ ಮಾಡುತ್ತದೆ. ವಾಸ್ತು ಪ್ರಕಾರ ಉತ್ತರ ಅಥವಾ ಪೂರ್ವ ಗೋಡೆಯಲ್ಲಿ ಕನ್ನಡಿ ಅಳವಡಿಸುವುದು ಉತ್ತಮ ಎಂದು ಹೇಳಲಾಗಿದೆ. ಒಡೆದ, ಬಿರುಕು ಬಿದ್ದ ಅಥವಾ ಮಸುಕಾದ ಕನ್ನಡಿಯನ್ನು ಎಂದಿಗೂ ಬಳಸಬಾರದು. ಅದು ಮನೆಯ ಅಂದವನ್ನು ಕಡಿಮೆ ಮಾಡುತ್ತದೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದಲೂ ಅಪಾಯಕಾರಿಯಾಗಿದೆ. ಇದೀಗ ವಾಶ್ ಬೇಸಿನ್ ಬಗ್ಗೆ ತಿಳಿದುಕೊಳ್ಳೋಣ. ವಾಶ್ಬೇಸಿನ್ ಅನ್ನು ಉತ್ತರ ಅಥವಾ ಪೂರ್ವ ಭಾಗದಲ್ಲಿ ಅಳವಡಿಸುವುದು ಉತ್ತಮವೆಂದು ವಾಸ್ತು ಹೇಳುತ್ತದೆ. ಅದರ ಕೆಳಭಾಗದಲ್ಲಿ ಸದಾ ನೀರು ಸೋರಿಕೆಯಾಗದಂತೆ ನೋಡಿಕೊಳ್ಳಬೇಕು. ಅನೇಕ ಮನೆಗಳಲ್ಲಿ ಸಣ್ಣ ಸೋರಿಕೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆದರೆ ಇದೇ ಸೋರಿಕೆ ಗೋಡೆ ಹಾಳಾಗಲು, ಫಂಗಸ್ ಬೆಳೆಯಲು ಮತ್ತು ದುರ್ವಾಸನೆ ಉಂಟಾಗಲು ಕಾರಣವಾಗುತ್ತದೆ. ಈಗ ಬಹಳ ಮುಖ್ಯವಾದ ಕಮೋಡ್ ಬಗ್ಗೆ ತಿಳಿದುಕೊಳ್ಳೋಣ. ವಾಸ್ತು ಪ್ರಕಾರ ಕಮೋಡ್ ಅನ್ನು ಸಾಮಾನ್ಯವಾಗಿ ದಕ್ಷಿಣ ಅಥವಾ ಪಶ್ಚಿಮ ಭಾಗದಲ್ಲಿ ಇರಿಸುವುದು ಸೂಕ್ತ ಎಂದು ಹೇಳಲಾಗುತ್ತದೆ. ಕುಳಿತುಕೊಳ್ಳುವಾಗ ಮುಖ ಉತ್ತರ ಅಥವಾ ಪೂರ್ವದತ್ತ ಇರುವಂತೆ ವಿನ್ಯಾಸ ಮಾಡುವುದು ಪರಂಪರಾಗತ ಸಲಹೆಯಾಗಿದೆ. ಆದರೆ ಇಲ್ಲಿ ಮುಖ್ಯವಾದುದು ಸ್ವಚ್ಛತೆ. ಪ್ರತಿದಿನ ಸ್ವಚ್ಛಗೊಳಿಸುವುದು, ಉತ್ತಮ ಫ್ರೆಶ್ ವ್ಯವಸ್ಥೆ ಮತ್ತು ದುರ್ವಾಸನೆ ಬರದಂತೆ ನೋಡಿಕೊಳ್ಳುವುದು ಅತ್ಯಗತ್ಯ. ಇದೀಗ ಸ್ನಾನದ ಕೋಣೆಯ ಬಣ್ಣಗಳ ಬಗ್ಗೆ ತಿಳಿಯೋಣ. ಬಿಳಿ, ತಿಳಿ ನೀಲಿ, ತಿಳಿ ಹಸಿರು, ಕ್ರೀಮ್ ಅಥವಾ ತಿಳಿ ಬೂದು ಬಣ್ಣಗಳು ಸ್ನಾನದ ಕೋಣೆಯನ್ನು ಹೆಚ್ಚು ವಿಶಾಲ, ಸ್ವಚ್ಛ ಮತ್ತು ಶಾಂತವಾಗಿ ಕಾಣುವಂತೆ ಮಾಡುತ್ತವೆ. ತುಂಬಾ ಗಾಢ ಬಣ್ಣಗಳು ಬೆಳಕನ್ನು ಕಡಿಮೆ ಮಾಡಬಹುದು. ಆದ್ದರಿಂದ ಸಾಧ್ಯವಾದಷ್ಟು ತಿಳಿ ಬಣ್ಣಗಳನ್ನು ಆಯ್ಕೆ ಮಾಡುವುದು ಉತ್ತಮ.
ಇದೀಗ ಟೈಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನ ಕಾಲದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಜಾರದ ಟೈಲ್ಸ್ ಬಳಸುವುದು. ಸ್ನಾನದ ಕೋಣೆಯಲ್ಲಿ ನಡೆಯುವ ಹೆಚ್ಚಿನ ಅಪಘಾತಗಳಿಗೆ ಜಾರುವ ನೆಲವೇ ಕಾರಣ. ವಿಶೇಷವಾಗಿ ಮಕ್ಕಳು ಮತ್ತು ವಯೋವೃದ್ಧರಿಗೆ ಇದು ಹೆಚ್ಚು ಅಪಾಯಕಾರಿಯಾಗಿದೆ. ಆದ್ದರಿಂದ ಸುಂದರ ಟೈಲ್ಸ್ಗಿಂತ ಸುರಕ್ಷಿತ ಟೈಲ್ಸ್ಗೆ ಮೊದಲ ಆದ್ಯತೆ ನೀಡಬೇಕು. ಈಗ ಬೆಳಕು ಮತ್ತು ವಿದ್ಯುತ್ ವ್ಯವಸ್ಥೆ ಬಗ್ಗೆ ತಿಳಿಯೋಣ. ಸ್ನಾನದ ಕೋಣೆ ಎಂದಿಗೂ ಕತ್ತಲೆಯಾಗಿರಬಾರದು. ಸಾಕಷ್ಟು ಬೆಳಕು ಇದ್ದರೆ ಸ್ವಚ್ಛತೆ ಕಾಪಾಡಲು ಸುಲಭವಾಗುತ್ತದೆ ಮತ್ತು ಅಪಘಾತಗಳು ಕಡಿಮೆಯಾಗುತ್ತವೆ. ವಿದ್ಯುತ್ ಸ್ವಿಚ್ಗಳು ಮತ್ತು ಪ್ಲಗ್ ಪಾಯಿಂಟ್ಗಳನ್ನು ನೀರು ನೇರವಾಗಿ ತಾಗದ ಸ್ಥಳದಲ್ಲಿ ಅಳವಡಿಸಬೇಕು. ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಫಿಟ್ಟಿಂಗ್ಗಳನ್ನು ಬಳಸುವುದು ಸುರಕ್ಷತೆಯ ದೃಷ್ಟಿಯಿಂದ ಅಗತ್ಯ. ಈಗ ಸ್ನಾನದ ಕೋಣೆಯ ಸ್ವಚ್ಛತೆ ಬಗ್ಗೆ ಮಾತನಾಡೋಣ. ವಾಸ್ತುಶಾಸ್ತ್ರದಲ್ಲಿ ಸ್ವಚ್ಛತೆಗೆ ಅತ್ಯಂತ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಎಷ್ಟೇ ಉತ್ತಮ ದಿಕ್ಕಿನಲ್ಲಿ ಸ್ನಾನದ ಕೋಣೆ ಇದ್ದರೂ ಅದು ಅಸ್ವಚ್ಛವಾಗಿದ್ದರೆ ಯಾವುದೇ ಪ್ರಯೋಜನವಿಲ್ಲ. ನೀರು ನಿಂತುಕೊಳ್ಳದಂತೆ ನೋಡಿಕೊಳ್ಳುವುದು, ವಾರಕ್ಕೊಮ್ಮೆ ಆಳವಾದ ಸ್ವಚ್ಛತೆಯನ್ನು ಫಂಗಸ್ ತೆಗೆದುಹಾಕುವುದು, ಸೋಪಿಗೆ ಸರಿಪಡಿಸಿ ಉತ್ತಮ ಸುಗಂಧದ ಆಹಾರವನ್ನು ಕಾಪಾಡುವುದು ಮನೆಯ ಆರೋಗ್ಯಕ್ಕೂ ಅಗತ್ಯ. ಕೊನೆಯದಾಗಿ ಒಂದು ಮುಖ್ಯ ವಿಷಯವನ್ನು ನೆನಪಿಡಿ. ವಾಸ್ತುಶಾಸ್ತ್ರದ ಉದ್ದೇಶ ಮನೆ ಆರೋಗ್ಯಕರ, ಸುರಕ್ಷಿತ ಮತ್ತು ಸಮತೋಲನ ಉದ್ದೇಶ. ಆದ್ದರಿಂದ ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಸ್ನಾನದ ಅದರ ಹಾಗೂ ಈಗ ಬಹಳಷ್ಟು ಜನರು ಕೇಳುವ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳೋಣ. ನಮ್ಮ ಮನೆಯಲ್ಲಿ ಈಗಾಗಲೇ ಸ್ನಾನದ ಕೋಣೆ ತಪ್ಪು ದಿಕ್ಕಿನಲ್ಲಿ ಇದೆ. ಇದರಿಂದ ಏನಾದರೂ ಸಮಸ್ಯೆಗಳು ಬರಬಹುದೇ? ಬಂದರೆ ಏನು ಮಾಡಬೇಕು ಎಂಬ ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಇತ್ತು. ಈ ವಿಷಯವನ್ನು ವಾಸ್ತುಶಾಸ್ತ್ರದ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳೋಣ. ಮೊದಲು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು. ವಿಶೇಷವಾಗಿ ಉತ್ತರ ಅಥವಾ ಈಶಾನ್ಯ ಭಾಗದ ವಾಸ್ತು ದೋಷಗಳನ್ನು ಹಣಕಾಸು ಮತ್ತು ಅವಕಾಶಗಳೊಂದಿಗೆ ಸಂಬಂಧಿಸಿ ಕೆಲವು ವಾಸ್ತು ತಜ್ಞರು ವಿವರಿಸುತ್ತಾರೆ. ಆದರೆ ಯಶಸ್ಸು ಪಡೆಯಲು ಕೌಶಲ್ಯ, ಪರಿಶ್ರಮ, ಸಮಯ ಮತ್ತು ಸೂಕ್ತ ನಿರ್ಧಾರಗಳೇ ಪ್ರಮುಖ ಆಧಾರ ಎಂಬುದು ಸಹ ಅಷ್ಟೇ ಸತ್ಯ. ಕೆಲವು ಕುಟುಂಬಗಳಲ್ಲಿ ಕೋರ್ಟ್ ವ್ಯಾಜ್ಯಗಳು, ಆಸ್ತಿ ವಿವಾದಗಳು ಅಥವಾ ಕಾನೂನು ಸಂಬಂಧಿತ ಸಮಸ್ಯೆಗಳು ವರ್ಷಗಳ ಕಾಲ ಮುಂದುವರಿಯುತ್ತವೆ. ವಾಸ್ತುಶಾಸ್ತ್ರದಲ್ಲಿ ನೈಋತ್ಯ ಭಾಗದ ದೋಷಗಳನ್ನು ಇಂತಹ ಸಮಸ್ಯೆಗಳೊಂದಿಗೆ ಸಂಬಂಧಿಸಲಾಗಿದೆ. ಆದಾಗ್ಯೂ ಯಾವುದೇ ಕಾನೂನು ಸಮಸ್ಯೆಗೆ ನಿಜವಾದ ಪರಿಹಾರವು ಕಾನೂನು ಸಲಹೆ, ದಾಖಲೆಗಳ ಸರಿಯಾದ ನಿರ್ವಹಣೆ ಮತ್ತು ಸೂಕ್ತ ಕ್ರಮಗಳಲ್ಲಿಯೇ ಇರುತ್ತದೆ. ಇದೀಗ ಆರೋಗ್ಯದ ಬಗ್ಗೆ ಮಾತನಾಡೋಣ. ಸ್ನಾನದ ಕೋಣೆ ಮನೆಯ ಅತ್ಯಂತ ಹೆಚ್ಚು ತೇವಾಂಶ ಇರುವ ಭಾಗವಾಗಿದೆ. ಸ್ವಚ್ಛತೆ ಇಲ್ಲದಿದ್ದರೆ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಮತ್ತು ದುರ್ವಾಸನೆ ಉಂಟಾಗಬಹುದು. ಇವು ಉಸಿರಾಟದ ತೊಂದರೆ, ಅಲರ್ಜಿ ಮತ್ತು ಚರ್ಮದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಆರೋಗ್ಯದ ದೃಷ್ಟಿಯಿಂದ ನಿಯಮಿತ ಸ್ವಚ್ಛತೆ ಅತ್ಯಂತ ಅಗತ್ಯ. ಇದು ವಾಸ್ತುಗಿಂತಲೂ ಮುಖ್ಯವಾದ ಆರೋಗ್ಯದ ನಿಯಮವಾಗಿದೆ. ಸ್ನಾನದ ಕೋಣೆಯಲ್ಲಿ ನಡೆಯುವ ಅಪಘಾತಗಳನ್ನು ನಾವು ನಿರ್ಲಕ್ಷ್ಯ ಮಾಡಬಾರದು. ಒದ್ದೆಯಾದ ನೆಲದಲ್ಲಿ ಜಾರಿ ಬೀಳುವುದು, ವಿದ್ಯುತ್ ಶಾಕ್, ಕಳಪೆ ಬೆಳಕಿನಿಂದ ಉಂಟಾಗುವ ಅಪಾಯ, ವಯೋವೃದ್ಧರಿಗೆ ಸಮತೋಲನ ಕಳೆದುಕೊಳ್ಳುವುದು ಇವು ಸಾಮಾನ್ಯ ಸಮಸ್ಯೆಗಳಾಗಿವೆ. ಆದ್ದರಿಂದ ಜಾರದ ಟೈಲ್ಸ್, ಹ್ಯಾಂಡ್ರೈಲ್, ಉತ್ತಮ ಬೆಳಕು ಮತ್ತು ಸರಿಯಾದ ವಿದ್ಯುತ್ ವ್ಯವಸ್ಥೆ ಪ್ರತಿಯೊಂದು ಮನೆಯಲ್ಲೂ ಇರಬೇಕು. ಈಗ ಬಹಳ ಮುಖ್ಯವಾದ ಪ್ರಶ್ನೆ: ವಾಸ್ತು ದೋಷಕ್ಕೆ ಪರಿಹಾರ ಏನು? ಹೊಸ ಮನೆ ನಿರ್ಮಿಸುತ್ತಿದ್ದರೆ ಸಾಧ್ಯವಾದಷ್ಟು ಸೂಕ್ತ ದಿಕ್ಕಿನಲ್ಲಿ ಸ್ನಾನದ ಕೋಣೆಯನ್ನು ಯೋಜಿಸುವುದು ಉತ್ತಮ. ಆದರೆ ಈಗಾಗಲೇ ನಿರ್ಮಾಣವಾಗಿರುವ ಮನೆಯನ್ನು ಕೇವಲ ವಾಸ್ತು ಕಾರಣಕ್ಕೆ ಒಡೆದು ಮರುನಿರ್ಮಾಣ ಮಾಡುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಅಂತಹ ಸಂದರ್ಭದಲ್ಲಿ ಪ್ರಾಯೋಗಿಕ ಕ್ರಮಗಳೇ ಹೆಚ್ಚು ಉಪಯುಕ್ತ. ಮೊದಲನೆಯದಾಗಿ, ಸ್ನಾನದ ಕೋಣೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಿ. ನೀರು ನಿಂತುಕೊಳ್ಳದಂತೆ ನೋಡಿಕೊಳ್ಳಿ. ಟ್ಯಾಪ್ಗಳಲ್ಲಿ ಸೋರಿಕೆ ಇದ್ದರೆ ತಕ್ಷಣ ಸರಿಪಡಿಸಿ. ದುರ್ವಾಸನೆ ಬರದಂತೆ ನಿಯಮಿತವಾಗಿ ಸ್ವಚ್ಛಗೊಳಿಸಿ. ಉತ್ತಮ ಗಾಳಿಯ ಹರಿವಿಗಾಗಿ ಎಕ್ಸಾಸ್ಟ್ ಫ್ಯಾನ್ ಬಳಸಿ. ಸಾಧ್ಯವಾದರೆ ನೈಸರ್ಗಿಕ ಬೆಳಕು ಒಳಬರುವಂತೆ ವ್ಯವಸ್ಥೆ ಮಾಡಿ. ಕೆಲವು ವಾಸ್ತುತಜ್ಞರು ವಾಸ್ತುಯಂತ್ರ, ತಾಮ್ರ ಅಥವಾ ಕಂಚಿನ ಪಿರಮಿಡ್ಗಳು, ಬಣ್ಣಗಳ ಸಮತೋಲನ ಮುಂತಾದ ಪರಿಹಾರಗಳನ್ನು ಸೂಚಿಸುತ್ತಾರೆ. ಇವು ಪರಂಪರಾಗತ ವಾಸ್ತು ವಿಧಾನಗಳ ಭಾಗವಾಗಿದ್ದು ಅವುಗಳ ಪರಿಣಾಮಕಾರಿತ್ವದ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿವೆ. ಇಂತಹ ಪರಿಹಾರಗಳನ್ನು ಅನುಸರಿಸುವುದು ವೈಯಕ್ತಿಕ ನಂಬಿಕೆಗೆ ಸಂಬಂಧಿಸಿದ ವಿಷಯವಾಗಿದೆ. ಮನೆಯಲ್ಲಿನ ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ. ಸ್ವಚ್ಛ ಮನೆ, ಉತ್ತಮ ಗಾಳಿ, ನೈಸರ್ಗಿಕ ಬೆಳಕು, ಸುವ್ಯವಸ್ಥಿತ ಜೀವನ ಶೈಲಿ, ಪರಸ್ಪರ ಗೌರವ ಮತ್ತು ಕುಟುಂಬದವರ ನಡುವಿನ ಉತ್ತಮ ಸಂವಹನ ಇವು ಯಾವುದೇ ವಾಸ್ತು ಪರಿಹಾರಕ್ಕಿಂತ ಹೆಚ್ಚು ಮಹತ್ವದ್ದಾಗಿರಬಹುದು. ಸ್ನೇಹಿತರೆ, ವಾಸ್ತುಶಾಸ್ತ್ರದ ಮೂಲ ಉದ್ದೇಶ ಭಯ ಹುಟ್ಟಿಸುವುದಲ್ಲ. ಮನೆ ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಿಂದ, ಆರೋಗ್ಯಕರವಾಗಿ ಮತ್ತು ಸಮತೋಲನದಿಂದ ಇರಬೇಕೆಂಬುದೇ ಅದರ ಆಶಯ.
ಆದ್ದರಿಂದ ವಾಸ್ತು ಸಲಹೆಗಳನ್ನು ವಿವೇಕದಿಂದ ಅನುಸರಿಸಿ. ಅದೇ ಸಮಯದಲ್ಲಿ ವಿಜ್ಞಾನ, ಸುರಕ್ಷತೆ ಮತ್ತು ಆರೋಗ್ಯದ ನಿಯಮಗಳಿಗೂ ಸಮಾನ ಆದ್ಯತೆ ನೀಡಿ. ಈ ಮೂಲಕ ಸ್ನಾನದ ಕೋಣೆ ವಾಸ್ತು ಕುರಿತು ದಿಕ್ಕುಗಳು, ಒಳವಿನ್ಯಾಸ, ವಾಸ್ತು ದೋಷಗಳು, ಅವುಗಳ ಬಗ್ಗೆ ಹೇಳಲಾಗುವ ಪರಂಪರಾಗತ ಪರಿಣಾಮಗಳು ಹಾಗೂ ಪ್ರಾಯೋಗಿಕ ಪರಿಹಾರಗಳನ್ನು ತಿಳಿದುಕೊಂಡೆವು. ನಿಮ್ಮ ಮನೆಯ ಸ್ನಾನದ ಕೋಣೆ ಸ್ವಚ್ಛ, ಸುರಕ್ಷಿತ ಮತ್ತು ಉತ್ತಮ ಗಾಳಿ ಬೆಳಕಿನಿಂದ ಕೂಡಿದ್ದರೆ ಅದು ಮನೆಯ ಆರೋಗ್ಯಕರ ವಾತಾವರಣಕ್ಕೆ ದೊಡ್ಡ ಕೊಡುಗೆ ನೀಡುತ್ತದೆ. ಇದೇ ಈ ಸಂಪೂರ್ಣ ವಿಷಯದ ಪ್ರಮುಖ ಸಂದೇಶ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಸ್ನಾನದ ಕೋಣೆಯ ದಿಕ್ಕು, ಅದರ ಒಳವಿನ್ಯಾಸ, ವಾಸ್ತು ದೋಷಗಳು ಮತ್ತು ಪರಿಹಾರಗಳ ಬಗ್ಗೆ ವಿವರವಾಗಿ ತಿಳಿದುಕೊಂಡೆವು. ಈ ಕೊನೆಯ ಭಾಗದಲ್ಲಿ ಅನೇಕ ಜನರಿಗೆ ತಿಳಿದಿಲ್ಲದ ಕೆಲವು ಪ್ರಮುಖ ವಾಸ್ತು ರಹಸ್ಯಗಳನ್ನು ಹಾಗೂ ಪ್ರತಿಯೊಂದು ಮನೆಯಲ್ಲೂ ಪಾಲಿಸಬೇಕಾದ ಕೆಲವು ಸರಳ ನಿಯಮಗಳನ್ನು ತಿಳಿದುಕೊಳ್ಳೋಣ. ಇವು ಕೇವಲ ವಾಸ್ತು ದೃಷ್ಟಿಯಿಂದ ಮಾತ್ರವಲ್ಲ, ಆರೋಗ್ಯ, ಸುರಕ್ಷತೆ ಮತ್ತು ಉತ್ತಮ ಜೀವನ ಶೈಲಿಯ ದೃಷ್ಟಿಯಿಂದಲೂ ಬಹಳ ಉಪಯುಕ್ತವಾಗಿವೆ. ಮೊದಲನೆಯದಾಗಿ, ಸ್ನಾನದ ಕೋಣೆ ಯಾವಾಗಲೂ ಸ್ವಚ್ಛವಾಗಿರಬೇಕು. ವಾಸ್ತುಶಾಸ್ತ್ರದಲ್ಲಿ ಸ್ವಚ್ಛತೆಯನ್ನು ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗಿದೆ. ಸ್ನಾನದ ಕೋಣೆಯಲ್ಲಿ ಕೊಳಕು, ತೇವಾಂಶ, ದುರ್ವಾಸನೆ ಅಥವಾ ಕಸ ತುಂಬಿಕೊಂಡಿದ್ದರೆ ಅದು ಮನೆಯ ಒಟ್ಟಾರೆ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗಿದೆ. ಪ್ರಾಯೋಗಿಕವಾಗಿಯೂ ಅಸ್ವಚ್ಛ ಸ್ನಾನದ ಕೋಣೆ ಅನೇಕ ರೋಗಾಣುಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ. ಆದ್ದರಿಂದ ಪ್ರತಿದಿನ ಸ್ವಚ್ಛಗೊಳಿಸುವುದು, ವಾರಕ್ಕೊಮ್ಮೆ ಆಳವಾದ ಸ್ವಚ್ಛತೆ ಮಾಡುವುದು ಮತ್ತು ನಿಯಮಿತವಾಗಿ ಸೋಂಕು ನಿವಾರಕ ದ್ರಾವಣ ಬಳಸುವುದು ಉತ್ತಮ ಅಭ್ಯಾಸವಾಗಿದೆ. ಬಹಳ ಮನೆಗಳಲ್ಲಿ ಕಾಣುವ ಒಂದು ದೊಡ್ಡ ತಪ್ಪು ಎಂದರೆ ನೀರು ಸೋರಿಕೆಯಾಗುತ್ತಿರುವ ಟ್ಯಾಪ್ ಅಥವಾ ಫ್ಲಶ್ ಅನ್ನು ತಿಂಗಳುಗಟ್ಟಲೆ ಹಾಗೆಯೇ ಬಿಡುವುದು. ವಾಸ್ತು ನಂಬಿಕೆಯ ಪ್ರಕಾರ ನಿರಂತರವಾಗಿ ನೀರು ಸೋರಿಕೆಯಾಗುವುದು ಹಣದ ಸೋರಿಕೆಯ ಸಂಕೇತ ಎಂದು ಹೇಳಲಾಗುತ್ತದೆ. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಇದು ನೀರಿನ ವ್ಯರ್ಥ, ಹೆಚ್ಚಿನ ನೀರಿನ ಬಿಲ್ ಮತ್ತು ಗೋಡೆಗಳಲ್ಲಿ ತೇವಾಂಶ ಹೆಚ್ಚಾಗಲು ಕಾರಣವಾಗುತ್ತದೆ. ಆದ್ದರಿಂದ ಸಣ್ಣ ಸೋರಿಕೆಯನ್ನು ನಿರ್ಲಕ್ಷ್ಯ ಮಾಡಬಾರದು. ಇನ್ನೊಂದು ಪ್ರಮುಖ ವಿಷಯವೆಂದರೆ ಬೆಳಕು. ಅನೇಕ ಸ್ನಾನದ ಕೋಣೆಗಳಲ್ಲಿ ಬೆಳಕು ಸಾಕಷ್ಟು ಇರುವುದಿಲ್ಲ. ಕತ್ತಲೆಯ ವಾತಾವರಣವು ಅಸ್ವಚ್ಛತೆಯನ್ನು ಮರೆಮಾಚುತ್ತದೆ ಮತ್ತು ಅಪಘಾತಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಸಾಕಷ್ಟು ಬೆಳಕು ಮತ್ತು ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಲೈಟ್ಗಳನ್ನು ಬಳಸುವುದು ಸೂಕ್ತ. ಸಾಧ್ಯವಾದರೆ ಹಗಲಿನ ನೈಸರ್ಗಿಕ ಬೆಳಕು ಒಳಬರುವಂತೆ ಕಿಟಕಿ ಅಥವಾ ವೆಂಟಿಲೇಷನ್ ವ್ಯವಸ್ಥೆ ಮಾಡುವುದು ಇನ್ನೂ ಉತ್ತಮ. ಗಾಳಿಯ ಸಂಚಾರದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಸ್ನಾನದ ಕೋಣೆಯಲ್ಲಿ ಗಾಳಿ ನಿಂತರೆ ತೇವಾಂಶ ಹೆಚ್ಚಾಗಿ ಗೋಡೆಗಳಲ್ಲಿ ಫಂಗಸ್ ಬೆಳೆಯಬಹುದು. ಇದರಿಂದ ಉಸಿರಾಟದ ಸಮಸ್ಯೆ, ಅಲರ್ಜಿ ಮತ್ತು ದುರ್ವಾಸನೆ ಉಂಟಾಗಬಹುದು. ಆದ್ದರಿಂದ ಕಿಟಕಿ ಅಥವಾ ಎಕ್ಸಾಸ್ಟ್ ಫ್ಯಾನ್ ಮೂಲಕ ಗಾಳಿಯ ಹರಿವನ್ನು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯ. ಇದು ವಾಸ್ತುಗೂ ಅನುಕೂಲಕರವಾಗಿದ್ದು ಆರೋಗ್ಯಕ್ಕೂ ಅತ್ಯಂತ ಅಗತ್ಯ. ಇಂದಿನ ಕಾಲದಲ್ಲಿ ಅನೇಕರು ಸುಂದರವಾದ ಅಲಂಕಾರಕ್ಕೆ ಹೆಚ್ಚಿನ ಒತ್ತು ನೀಡುತ್ತಾರೆ, ಆದರೆ ಸುರಕ್ಷತೆಯನ್ನು ಮರೆತು ಬಿಡುತ್ತಾರೆ. ವಿಶೇಷವಾಗಿ ತುಂಬಾ ಹೊಳೆಯುವ ಮತ್ತು ಜಾರುವ ಟೈಲ್ಸ್ ಬಳಸುವುದು ಅಪಾಯಕಾರಿಯಾಗಿದೆ. ಸ್ನಾನದ ಕೋಣೆಗಳಲ್ಲಿ ನಡೆಯುವ ಹೆಚ್ಚಿನ ಅಪಘಾತಗಳು ಜಾರಿ ಬೀಳುವುದರಿಂದಲೇ ಸಂಭವಿಸುತ್ತವೆ. ವಯೋವೃದ್ಧರು, ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳಿರುವ ಮನೆಗಳಲ್ಲಿ ಜಾರದ ಟೈಲ್ಸ್ ಹಿಡಿದುಕೊಳ್ಳಲು ಹ್ಯಾಂಡ್ರೈಲ್ ಮತ್ತು ಸಾಕಷ್ಟು ಬೆಳಕು ಕಡ್ಡಾಯವಾಗಿ ಇರಬೇಕು. ಸ್ನಾನದ ಕೋಣೆಯಲ್ಲಿ ಅನಗತ್ಯವಾಗಿ ಹಳೆಯ ಬಕೆಟ್ಗಳು, ಒಡೆದ ಮಗ್ಗುಗಳು, ಬಳಕೆಯಾಗದ ಪ್ಲಾಸ್ಟಿಕ್ ಸಾಮಾನುಗಳು ಅಥವಾ ಕಸವನ್ನು ತುಂಬಿಟ್ಟುಕೊಳ್ಳಬಾರದು. ವಾಸ್ತುಶಾಸ್ತ್ರದಲ್ಲಿ ಅನಗತ್ಯ ವಸ್ತುಗಳನ್ನು ಸಂಗ್ರಹಿಸುವುದು ನಕಾರಾತ್ಮಕ ವಾತಾವರಣವನ್ನು ಉಂಟುಮಾಡುತ್ತದೆ ಎಂದು ಹೇಳಲಾಗಿದೆ. ಪ್ರಾಯೋಗಿಕವಾಗಿಯೂ ಇವು ಧೂಳು, ಬ್ಯಾಕ್ಟೀರಿಯಾ ಮತ್ತು ದುರ್ವಾಸನೆ ಹೆಚ್ಚಾಗಲು ಕಾರಣವಾಗುತ್ತವೆ. ಆದ್ದರಿಂದ ಅಗತ್ಯವಿರುವ ವಸ್ತುಗಳನ್ನು ಮಾತ್ರ ಇಟ್ಟುಕೊಳ್ಳುವುದು ಉತ್ತಮ. ಸ್ನೇಹಿತರೆ, ಒಂದು ವಿಷಯವನ್ನು ನೆನಪಿಡಿ. ಅನೇಕರು ಯಾವುದೇ ಸಮಸ್ಯೆ ಬಂದ ತಕ್ಷಣ ಇದು ವಾಸ್ತು ದೋಷದಿಂದಲೇ ಆಗಿದೆ ಎಂದು ಭಾವಿಸುತ್ತಾರೆ. ಆದರೆ ಇದು ಸರಿಯಾದ ದೃಷ್ಟಿಕೋನವಲ್ಲ. ವಾಸ್ತುಶಾಸ್ತ್ರವು ಜೀವನದ ಒಂದು ಭಾಗ ಮಾತ್ರ. ನಮ್ಮ ಆರೋಗ್ಯ, ಪರಿಶ್ರಮ, ಶಿಕ್ಷಣ, ಹಣಕಾಸಿನ ಯೋಜನೆ, ಕುಟುಂಬದ ಒಗ್ಗಟ್ಟು, ಸಮಯದ ನಿರ್ವಹಣೆ ಮತ್ತು ನಮ್ಮ ನಿರ್ಧಾರಗಳು ಯಶಸ್ಸಿಗೆ ಪ್ರಮುಖ ಕಾರಣಗಳಾಗಿವೆ. ವಾಸ್ತು ಇವುಗಳಿಗೆ ಪೂರಕವಾಗಿರಬಹುದು, ಆದರೆ ಪರ್ಯಾಯವಾಗುವುದಿಲ್ಲ. ಹೊಸ ಮನೆ ಕಟ್ಟುವವರು ಮೊದಲಿನಿಂದಲೇ ಉತ್ತಮ ಯೋಜನೆ ಮಾಡಿದರೆ ಅನೇಕ ಸಮಸ್ಯೆಗಳನ್ನು ತಪ್ಪಿಸಬಹುದು. ಸ್ನಾನದ ಕೋಣೆಯ ದಿಕ್ಕು, ಡ್ರೈನೇಜ್ ವ್ಯವಸ್ಥೆ, ನೀರಿನ ಹರಿವು, ವೆಂಟಿಲೇಷನ್, ವಿದ್ಯುತ್ ಸುರಕ್ಷತೆ ಮತ್ತು ಜಾರದ ನೆಲ ಇವುಗಳನ್ನು ಮೊದಲ ಹಂತದಲ್ಲಿಯೇ ಗಮನಿಸಿದರೆ ಮುಂದೆ ಯಾವುದೇ ತೊಂದರೆ ಎದುರಾಗುವುದಿಲ್ಲ. ಈಗಾಗಲೇ ಮನೆ ನಿರ್ಮಾಣವಾಗಿದ್ದರೆ ಭಯಪಡುವ ಅಗತ್ಯವಿಲ್ಲ. ಸ್ವಚ್ಛತೆ, ಉತ್ತಮ ನಿರ್ವಹಣೆ ಮತ್ತು ಸಾಧ್ಯವಾದ ಮಟ್ಟಿಗೆ ವಾಸ್ತು ಸಲಹೆಗಳನ್ನು ಅನುಸರಿಸುವುದೇ ಉತ್ತಮ ಮಾರ್ಗ. ಈ ಸಂಪೂರ್ಣ ಸರಣಿಯಿಂದ ನಾವು ತಿಳಿದುಕೊಂಡ ಪ್ರಮುಖ ವಿಷಯವೆಂದರೆ ಸ್ನಾನದ ಕೋಣೆ ಮನೆಯ ಒಂದು ಸಣ್ಣ ಭಾಗವಾಗಿದ್ದರೂ ಅದರ ಪ್ರಭಾವ ದೊಡ್ಡದಾಗಿದೆ. ಸರಿಯಾದ ಗಾಳಿ, ಉತ್ತಮ ಬೆಳಕು, ಶುಚಿಯಾದ ಪರಿಸರ, ಸುರಕ್ಷಿತ ವಿನ್ಯಾಸ ಮತ್ತು ಸಮತೋಲನದ ವಾಸ್ತು ಇವುಗಳು ಸೇರಿ ಆರೋಗ್ಯಕರ ಮತ್ತು ಸಂತೋಷದ ಮನೆಯನ್ನು ನಿರ್ಮಿಸುತ್ತವೆ. ನಮ್ಮ ಪೂರ್ವಜರು ವಾಸ್ತುಶಾಸ್ತ್ರದ ಮೂಲಕ ಹೇಳಲು ಪ್ರಯತ್ನಿಸಿದ್ದು ಇದೇ ಮೂಲ ಸಂದೇಶ. ಕೊನೆಯದಾಗಿ ಒಂದು ಮಾತು.
ಮನೆ ದೊಡ್ಡದಾಗಿರಬೇಕೆಂದೇನಿಲ್ಲ, ಅದು ಆರೋಗ್ಯಕರವಾಗಿರಬೇಕು. ಅಲಂಕಾರಿಕವಾಗಿರಬೇಕೆಂದೇನಿಲ್ಲ, ಅದು ಸ್ವಚ್ಛವಾಗಿರಬೇಕು. ದುಬಾರಿಯಾಗಿರಬೇಕೆಂದೇನಿಲ್ಲ, ಅದು ಸುರಕ್ಷಿತವಾಗಿರಬೇಕು. ವಾಸ್ತು ಪಾಲಿಸುವುದರ ಜೊತೆಗೆ ಸ್ವಚ್ಛತೆ, ಶಿಸ್ತು ಮತ್ತು ಪರಸ್ಪರ ಪ್ರೀತಿಯನ್ನು ಕಾಪಾಡಿಕೊಂಡರೆ ಅದೇ ಮನೆ ನಿಜವಾದ ಸುಖ, ಶಾಂತಿ ಮತ್ತು ಸಮೃದ್ಧಿಯ ನೆಲೆಯಾಗುತ್ತದೆ. ಸ್ನೇಹಿತರೆ, ಸ್ನಾನದ ಕೋಣೆ ವಾಸ್ತು ಕುರಿತು ಈ 5 ಭಾಗಗಳ ವಿಶೇಷ ಸರಣಿಯನ್ನು ನೀವು ಗಮನದಿಂದ ವೀಕ್ಷಿಸಿದ್ದೀರಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಯಾರಾದರೂ ಹೊಸ ಮನೆ ನಿರ್ಮಿಸುತ್ತಿದ್ದರೆ ಅಥವಾ ಮನೆ ನವೀಕರಣ ಮಾಡುತ್ತಿದ್ದರೆ ಈ ಮಾಹಿತಿಯು ಅವರಿಗೆ ಉಪಯೋಗವಾಗಬಹುದು. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ವಾಸ್ತು, ಜ್ಯೋತಿಷ್ಯ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ವೈಜ್ಞಾನಿಕ ಹಾಗೂ ಪರಂಪರಾಗತ ಮಾಹಿತಿಗಾಗಿ ಆಸ್ಟ್ರೋ ಮೆಡಿಕಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಶೇಷ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.